ನಮಸ್ಕಾರ. ಮುಖ್ಯಾಂಶಗಳು. ವಿಂಗ್ ಕಮಾಂಡರ್ ತಾಯ್ನಾಡಿಗೆ ವಾಪಸ್, ವೈರಿ ವಾಯುಪಡೆಯನ್ನು ಗಡಿಯಾಚೆಗಟ್ಟಿದ ವೀರ ಯೋಧನಿಗೆ ನಮನ, ಕೇಂದ್ರ ಸಚಿವ ರಾಜ್ಯವರ್ಧನ್ ರಾಥೋಡ್. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನ ಪಡೆಗಳಿಂದ ಶೆಲ್ ದಾಳಿ, ಒಂದೇ ಕುಟುಂಬದ 3 ಸಾವು. ದೆಹಲಿಯಲ್ಲಿಂದು ಕಟ್ಟಡ ತಂತ್ರಜ್ಞಾನ ಭಾರತ 2019 ಎಕ್ಸ್ಪೋ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆ. ಇಂದಿನಿಂದ ಐತಿಹಾಸಿಕ ಹಂಪಿ ಉತ್ಸವ, ಮುಖ್ಯಮಂತ್ರಿಯವರಿಂದ ಸಂಜೆ ಉದ್ಘಾಟನೆ. ವಾರ್ತೆಗಳ ವಿವರ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಪಂಜಾಬಿನ ಅಮೃತ್ಸರ ಬಳಿಯ ಅಟಾರಿ ವಾಘಾ ಅಂತಾರಾಷ್ಟೀಯ ಗಡಿ ಬಳಿ ಪಾಕಿಸ್ತಾನ ಕಳೆದ ರಾತ್ರಿ 9:21 ಭಾರತಕ್ಕೆ ಹಸ್ತಾಂತರಿಸಿದೆ. ಭಾರತೀಯ ವಾಯುಪಡೆಯ ಅಧಿಕಾರಿಗಳು ಅಭಿನಂದನ್ ಅವರನ್ನು ಬರಮಾಡಿಕೊಂಡರು. ಜಿನಿವಾ ಒಪ್ಪಂದ ಹಾಗೂ ರಾಜತಾಂತ್ರಿಕ ಸಂಧಾನದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ತನ್ನ ವಶದಲ್ಲಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿತು. ಭಾರತೀಯ ಸೇನೆಯ ವಿವಿಧ ದರ್ಜೆಯ ಅಧಿಕಾರಿಗಳು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಾರತೀಯರು ಅವರಿಗೆ ಅಭೂತಪೂರ್ವ ಸ್ವಾಗತ ನೀಡಿದರು. ದೆಹಲಿ ಸೇರಿದಂತೆ ದೇಶಾದ್ಯಂತ ಅಭಿನಂದನ್ ಅವರ ಆಗಮನದಿಂದ ಸಂತಸಗೊಂಡಿರುವ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಫೆಬ್ರವರಿ 27ರಂದು ಪಾಕಿಸ್ತಾನದ ವಾಯುಪಡೆ ವಿಮಾನಗಳನ್ನು ಹಿಮ್ಮೆಟ್ಟಿಸುವ ಸಂದರ್ಭದಲ್ಲಿ ಅವರಿದ್ದ ಮಿಗ್ 21 ವಿಮಾನ ಸ್ಫೋಟಗೊಂಡಾಗ ಆತ್ಮರಕ್ಷಣೆಗಾಗಿ ಪ್ಯಾರಾಚೂಟ್ನಿಂದ ಜಿಗಿದು ಪಾಕಿಸ್ತಾನ ಗಡಿಯೊಳಗೆ ಇಳಿದಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿನ ಸೇನೆ ಅವರನ್ನು ಬಂಧಿಸಿತ್ತು. ಭಾರತ ಪಾಕಿಸ್ತಾನ ಸರ್ಕಾರಕ್ಕೆ ವಿಂಗ್ ಕಮಾಂಡರ್ ಅವರನ್ನು ಕ್ಷೇಮವಾಗಿ ಹಿಂತಿರುಗಿಸುವಂತೆ ತಾಕೀತು ಮಾಡಿತು. ಒತ್ತಡಕ್ಕೆ ಮಣಿದ ಪಾಕ್ ಅಭಿನಂದನ್ ಅವರನ್ನು ಸ್ವದೇಶಕ್ಕೆ ವಾಪಸ್ ಕಳುಹಿಸುವುದಾಗಿ ಹೇಳಿಕೆ ನೀಡಿತ್ತು. ಸುರಕ್ಷಿತವಾಗಿ ತವರಿಗೆ ಮರಳಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಅಭಿನಂದನ್ ಅವರ ಘನತೆ, ಧೈರ್ಯ ಹಾಗೂ ಸಾಹಸ ಪ್ರತಿ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡಿದೆ. ಇಡೀ ದೇಶ ಅವರ ಕರ್ತವ್ಯ ಪ್ರಜ್ಞೆಯನ್ನು ಗೌರವಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದ ಮೂಲಕ ತವರಿಗೆ ಮರಳಿದ ಅಭಿನಂದನ್ ಅವರನ್ನು ಸ್ವಾಗತಿಸಿದ್ದಾರೆ. ಅವರ ಆದರ್ಶ, ಶೌರ್ಯಕ್ಕೆ ಇಡೀ ದೇಶ ಹೆಮ್ಮೆ ಪಡುತ್ತದೆ. ದೇಶದ ರಕ್ಷಣಾ ಪಡೆ 130 ಕೋಟಿ ಭಾರತೀಯರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಅಭಿನಂದನ್ ಅವರಿಗೆ ದೇಶದ ಜನತೆ ಪರವಾಗಿ ಅಭಿನಂದನೆಗಳು. ಅವರು ದೇಶಕ್ಕೆ ಸುರಕ್ಷಿತವಾಗಿ ಮರಳಿರುವುದು ಖುಷಿ ತಂದಿದೆ. ಅವರ ಶೌರ್ಯ, ಸಾಹಸ ಯುವ ಜನತೆಗೆ ಸ್ಫೂರ್ತಿಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ, ಪಾಕಿಸ್ತಾನದಿಂದ ಅಭಿನಂದನ್ ಸುರಕ್ಷಿತವಾಗಿ ವಾಪಸ್ಸಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ತಮ್ಮ ಟ್ವೀಟ್ನಲ್ಲಿ ಅಭಿನಂದನ್ ರವರ ಶೌರ್ಯಕ್ಕೆ ನಮಿಸುತ್ತಾ ವೈರಿ ಪಡೆಯನ್ನು ಗಡಿಯಾಚೆಗಟ್ಟಿದ ಸಾಹಸ ಮೆರೆದಿರುವ ವಿಂಗ್ ಕಮಾಂಡರ್ ಅವರನ್ನು ಶ್ಲಾಘಿಸಿದ್ದಾರೆ. ತವರಿಗೆ ಮರಳಿರುವುದು ಭಾರತೀಯರಲ್ಲಿ ಸಂತಸ ಮೂಡಿಸಿದೆ. ಅವರ ಧೈರ್ಯ, ದೇಶ ಸೇವೆ ಮೆಚ್ಚುವಂತಹದ್ದು ಎಂದಿದ್ದಾರೆ. बात देश की सरहद की सुरक्षा की थी तो आप दुश्मन को उसके घर तक खदेड़ाए. ये देश आपका अभिनंदन करता है. Your return is also a testimony to India's growing might, its skillful leadership, its diplomatic clout, and the mighty Indian Armed Forces, of which we all are proud of. Have a wonderful life ahead. Jai Hind. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಸೋಲಾತ್ರಿ ಗ್ರಾಮದ ಮೇಲೆ ಪಾಕಿಸ್ತಾನದ ಪಡೆಗಳು ನಡೆಸಿದ ಭಾರೀ ಪ್ರಮಾಣದ ಶೆಲ್ ದಾಳಿಯಲ್ಲಿ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಸೋಲಾತ್ರಿ ಭೇರಾ ಪ್ರದೇಶದ ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಪಾಕ್ ಪಡೆಗಳು ಈ ದಾಳಿ ನಡೆಸಿವೆ. ದಾಳಿ ಪರಿಣಾಮ ಈ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಅವಳಿ ಜಿಲ್ಲೆಗಳಾದ ರಜೌರಿ ಮತ್ತು ಪೂಂಚ್ ಒಳಗೊಂಡ ಗಡಿ ನಿಯಂತ್ರಣ ರೇಖೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ರಜೌರಿ ಮತ್ತು ಪೂಂಚ್ ಜಿಲ್ಲೆಯಲ್ಲಿ ಭಾರತೀಯ ಶಿಬಿರ ಮತ್ತು ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ಪಡೆಗಳು ಸತತ 8 ದಿನಗಳಿಂದ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಇದಕ್ಕೆ ಭಾರತದ ಭದ್ರತಾ ಪಡೆಗಳು ಸಹ ತಕ್ಕ ಪ್ರತ್ಯುತ್ತರ ನೀಡುತ್ತಿವೆ. ಕುಪ್ವಾಡಾ ಜಿಲ್ಲೆಯಲ್ಲಿ ನಿನ್ನೆ ಗುಂಡಿನ ಚಕಮಕಿಯಲ್ಲಿ 2 ಭಯೋತ್ಪಾದಕರನ್ನು ಹತ್ಯೆಗೈಲಾಗಿದೆ.
ಇಬ್ಬರು ಪೊಲೀಸರು ಹಾಗೂ ಸಿಆರ್ಪಿಎಫ್ನ ಓರ್ವ ಕಮಾಂಡರ್ ಅಧಿಕಾರಿ ಸೇರಿದಂತೆ ಒಟ್ಟು 5 ಹುತಾತ್ಮರಾಗಿದ್ದಾರೆ. ಎಲ್ಲಾ ಬಗೆಯ ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತಕ್ಕೆ ಬೆಂಬಲ ನೀಡುವ ತನ್ನ ಬದ್ಧತೆಯನ್ನು ಫ್ರಾನ್ಸ್ ಪುನರುಚ್ಚರಿಸಿದೆ. ಭಾರತ ಪಾಕ್ ಉಭಯ ದೇಶಗಳ ರಾಜತಾಂತ್ರಿಕ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಫ್ರಾನ್ಸ್ ದ್ವಿಪಕ್ಷೀಯ ಮಾತುಕತೆ ನಡೆಸುವಂತೆ ತಿಳಿಸಿದೆ. ಪುಲ್ವಾಮಾ ದಾಳಿಯ ಕಾರಣಕರ್ತರಿಗೆ ಶಿಕ್ಷೆಯಾಗಬೇಕು ಎಂದು ಫ್ರಾನ್ಸ್ ಆಗ್ರಹಿಸಿದೆ. ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಉಗ್ರ ಎಂದು ಘೋಷಿಸಬೇಕೆಂದು ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಹಾಗೂ ಫ್ರಾನ್ಸ್ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿವೆ. ಅರಬ್ನ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಅಡಲ್ ಅಲ್ ಜುಬೇರ್ ಪಾಕಿಸ್ತಾನಕ್ಕೆ ಕೈಗೊಳ್ಳಬೇಕಾಗಿದ್ದ ತಮ್ಮ ಪ್ರವಾಸವನ್ನು ಮುಂದೂಡಿದ್ದಾರೆ. ಪಾಕಿಸ್ತಾನಕ್ಕೆ ಈ ನಡೆಯಿಂದ ತೀವ್ರ ಮುಖಭಂಗವಾಗಿದ್ದು, ಭಾರತಕ್ಕೆ ಅರಬ್ ರಾಷ್ಟಗಳ ಬೆಂಬಲ ದೊರೆತಂತಾಗಿದೆ. ಅಡಲ್ ಅಲ್ ಜುಬೇರ್ ಇಂದು ಭಾರತದ ಭಯೋತ್ಪಾದನೆ ವಿರುದ್ಧ ಹೋರಾಟ ಪುಲ್ವಾಮಾ ದಾಳಿಯ ಬಳಿಕ ತೀವ್ರಗೊಂಡಿದೆ. ಇಸ್ಲಾಮಾಬಾದ್ಗೆ ತೆರಳಬೇಕಾಗಿತ್ತು, ಆದರೆ ಸೌದಿಯ ವಿದೇಶಾಂಗ ಸಚಿವರು ನಾಳೆ ಭಾರತಕ್ಕೆ ಮೊದಲು ಭೇಟಿ ನೀಡಲಿದ್ದು, ನಂತರ ಪಾಕಿಸ್ತಾನಕ್ಕೆ ತೆರಳುವುದಾಗಿ ತಿಳಿದುಬಂದಿದೆ. ಇಸ್ಲಾಮಿಕ್ ಸಹಕಾರ ಸಂಘಟನೆಯ 46ನೇ ಸಭೆಯಲ್ಲಿ ಅತಿಥಿ ರಾಷ್ಟದ ಗೌರವ ಭಾರತಕ್ಕೆ ನೀಡಲಾಗಿತ್ತು. ಈ ನಡೆಯಿಂದ ಮುನಿಸಿಕೊಂಡ ಪಾಕಿಸ್ತಾನ ಸಭೆಗೆ ಗೈರಾಗಿತ್ತು. ಭಾರತದ ಭಯೋತ್ಪಾದನೆ ವಿರುದ್ಧ ಹೋರಾಟ ಪುಲ್ವಾಮಾ ದಾಳಿಯ ಬಳಿಕ ತೀವ್ರಗೊಂಡಿದೆ. ನಿನ್ನೆ ಮುಕ್ತಾಯಗೊಂಡ ಇಸ್ಲಾಮಿಕ್ ಸಂಘಟನೆಯ ಸಭೆಯಲ್ಲಿ ಭಾರತ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಕಟ್ಟಡ ತಂತ್ರಜ್ಞಾನ ಭಾರತ 2019 ಎಕ್ಸ್ಪೋ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. The third edition of Vulnerability Atlas of India is collation of the existing hazard scenario for the entire country. ನಂತರ ದೇಶದ ಪ್ರತಿಯೊಬ್ಬರಿಗೂ ಮನೆ ಒದಗಿಸುವುದು ಹಾಗೂ ಮಧ್ಯಮ ವರ್ಗದ ಜನರ ಆಕಾಂಕ್ಷೆಗಳಿಗೆ ಉತ್ತೇಜನ ನೀಡುವುದು ಕೇಂದ್ರ ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಭಾರತದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಬಳಕೆ ಮಾಡಲು ಹೊಸ ಅನ್ವೇಷಣೆ ಮತ್ತು ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆಯಾಗಿರುವ ತಂತ್ರಜ್ಞಾನ ಅನಾವರಣಕ್ಕೆ ಈ ಸಮ್ಮೇಳನ ಸಾಕ್ಷಿಯಾಗಲಿದೆ. 2 ದಿನಗಳ ಸಮ್ಮೇಳನದಲ್ಲಿ ತಂತ್ರಜ್ಞರು, ಸಂಶೋಧಕರು, ನವೋದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. स्वच्छ भारत अभियान, प्रधानमंत्री आवास योजना, दीनदयाल अंत्योदय योजना, नेशनल अर्बन लाइवलीहुड मिशन, हृदय और अमृत जैसे महत्वपूर्ण कार्यक्रम लागू किए गए हैं. इसके साथ ही शहरों के ट्रांसपोर्ट में बदलाव और स्मार्ट सिटी जैसी योजनाएं भी चल रही हैं. इसी को ध्यान में रखते हुए आज हमारे सामने अलग अलग ज्योग्राफिकल कंडीशन के हिसाब से में आधुनिक टेक्नोलॉजी का अधिक से अधिक उपयोग हो, इसके लिए मैं अप्रैल 2019 से लेकर के मार्च 2020 के वर्ष को ಈಗ ವಿಜ್ಞಾನ ಭವನದಿಂದ ನೇರ ಪ್ರಸಾರ. टेक्नोलॉजी ईयर के तौर पर भी घोषित करता है. साथियों, आज यहां पर मुझे एक एटलास का लोकार्पण करने का भी अवसर मिला. परिस्थितियां कैसे बदलती है, आपको आश्चर्य होगा. हमारे देश में डिजास्टर रिलेटेड विषय सबसे पहले एग्रीकल्चर डिपार्टमेंट में हुआ करते थे और सालों तक वो कृषि विभाग का हिस्सा था, क्योंकि हमारे यहां डिजास्टर का मतलब बाढ़ और सूखा यहां तक सीमित सोच थी और इसलिए एग्रीकल्चर सेक्टर के लोग इसको हैंडल करें. गुजरात में 2001 में भूकंप आने के बाद ध्यान में आया कि ये एक बहुत बड़ी चैलेंज है और उसके बाद उस महत्वपूर्ण इकाई को वहां से निकाल करके होम मिनिस्ट्री को दी गई, जो कि स्टेट का कोऑर्डिनेशन करती है. यानी एक बहुत बड़ा पैराडाइम था, ये अटल जी की सरकार के समय किया गया. उसके बाद गुजरात में 2001 में भूकंप आया था तो पता था कि इन चीजों को हम घटना होने के बाद कुछ करेंगे, उसके पहले हमें देश को अब इसके लिए तैयार करना होगा. गुजरात में पहले डिस्ट्रिक्ट लेवल पे इस प्रकार के डिजास्टर की संभावना वाले इलाके, उसके भिन्न भिन्न तरीके, कहीं पर केमिकल की समस्या हो सकती है, कहीं पर G5 जोन की समस्या हो सकती है, ऐसे अलग अलग मैप डिस्ट्रिक्ट वाइज और विलेज तक बनाने का प्रयास हुआ था.
ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ನಿನ್ನೆ ನೆರವೇರಿಸಿದರು. ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ, ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಅಂತಾರಾಷ್ಟೀಯ ಶಿಕ್ಷಣ ಗುಣಮಟ್ಟಕ್ಕೆ ಸರಿಸಮನಾದ ಶಿಕ್ಷಣ ರಾಜ್ಯದಲ್ಲಿ ನೀಡುವಂತಾಗಬೇಕು. ಮುಂದಿನ ದಿನಗಳಲ್ಲಿ ಮನೆಯಲ್ಲೇ ಕುಳಿತು ವಿದ್ಯಾಭ್ಯಾಸ ಪಡೆಯುವ ವ್ಯವಸ್ಥೆ ಜಾರಿಯಾಗುವ ಸಾಧ್ಯತೆ ಇದೆ. ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಲು ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದರು. ಕಳೆದ 20-25 ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಇವತ್ತಿನ ಒಂದು ಶಿಕ್ಷಣ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾರೆ. ಬಹುಶಃ ಹಲವಾರು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನೇ ಇವತ್ತು ಕ್ಲೋಸ್ ಮಾಡತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಪಡಿತಾ ಇದ್ದೇವೆ. ಬಹುಶಃ ನಮ್ಮ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಬಂದು ಯೂನಿವರ್ಸಿಟಿಗೆ ಬಂದು ಓದಬೇಕಾದಂಥ ಪರಿಸ್ಥಿತಿನೇ ಬೇಕಾಗಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ. ಮೈಸೂರಿನಲ್ಲಿ ನಿನ್ನೆ ಜೆಡಿಎಸ್ ವತಿಯಿಂದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಮೈಸೂರು ನಾಗರಿಕ ಅಭಿನಂದನಾ ಸಮಾರಂಭದಲ್ಲಿ ಸಚಿವರಾದ ಜಿಟಿ ದೇವೇಗೌಡ, ಬಂಡೆಪ್ಪ ಕಾಶೆಂಪೂರ್, ಸಾರಾ ಮಹೇಶ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಮೈಸೂರಿಗೆ 3,000 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ₹1 ಹೆಚ್ಚಿಸಲಾಗಿದೆ. ರೈತರು ತಮ್ಮ ಬೆಳೆಗಳನ್ನು ಶೈತ್ಯಾಗಾರಗಳಲ್ಲಿ ಉಚಿತವಾಗಿ ಸಂಗ್ರಹಿಸಬಹುದಾಗಿದ್ದು ಅದರ ಬಾಡಿಗೆಯನ್ನು ಸರ್ಕಾರವೇ ನೀಡಲಿದೆ ಎಂದು ತಿಳಿಸಿದರು. ₹2,500 ಕೋಟಿ ರೂಪಾಯಿಗಳು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಕೊಡೋದು 2,000 ಕೋಟಿ ಕೊಟ್ಟರೆ ನಾವು ಹಾಲು ಉತ್ಪಾದನೆ ಮಾಡ್ತಕ್ಕಂಥವರಿಗೆ ಪ್ರೋತ್ಸಾಹಧನದ ಮುಖಾಂತರ ಮತ್ತೆ ನೀವು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವೇನು ಕೊಂಡ್ಕೊತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಖಜಾನೆ ಏನಿದೆ, ನೀವು ಪ್ರತಿ ತಿಂಗಳು ಕಟ್ಟತಕ್ಕಂಥ ತೆರಿಗೆ ಹಣ ನಾನು ನಮ್ಮ ಬೆಳೆಯನ್ನ ಯಾವೊಂದು ಕೋಲ್ಡ್ ಸ್ಟೋರೇಜ್ನಲ್ಲೋ ಮಾರ್ಕೆಟ್ನಲ್ಲೋ ಇಡ್ತೀರಿ ಅದರ ಬಾಡಿಗೆ ಏನಿದೆ ಆ ಬಾಡಿಗೆಯನ್ನು ರಾಜ್ಯ ಸರ್ಕಾರವೇ ಕೊಡ್ತದೆ ನಮ್ಮ ರೈತರು ಬೆಳೆಯತಕ್ಕಂಥ ಬೆಳೆಗೆ. ಬಳ್ಳಾರಿಯಲ್ಲಿ ಇಂದು ಮತ್ತು ನಾಳೆ ನಡೆಯಲಿರುವ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುನ್ನಾ ದಿನವಾದ ನಿನ್ನೆ ರಾತ್ರಿ ವಸಂತ ವೈಭವ ಕಾರ್ಯಕ್ರಮ ನಡೆಯಿತು. ಹೊಸಪೇಟೆಯಲ್ಲಿ ನಿನ್ನೆ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜಾನಪದ ಕಲಾ ತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ರಾಮ್ಪ್ರಸಾದ್ ಮನೋಹರ್ 130 ಕಲಾ ತಂಡಗಳು ಹಾಗೂ 10 ಸ್ತಬ್ಧ ಚಿತ್ರಗಳು ವಿಜಯನಗರದ ಪರಂಪರೆ ಸಾರುವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿವೆ ಎಂದರು. ಇವತ್ತು 130 ತಂಡಗಳು ಇವತ್ತು ಭಾಗವಹಿಸಿದೆ. ಒಟ್ಟಾರೆ 2,000-3,000 ಜನಕ್ಕಿಂತ ಜಾಸ್ತಿ ಜನ ಕಲಾವಿದರೇ ಭಾಗವಹಿಸಿದ್ದಾರೆ. ಮತ್ತು ಸಾರ್ವಜನಿಕ ಒಂದು 5,000-6,000 ಜನ, ಒಟ್ಟಾರೆ 10,000 ಜನ ಮೆರವಣಿಗೆ ಮಾಡ್ತಾ ಇರೋದು. ಇದು ನಮ್ಮ ವಿಜಯನಗರ ಪಾರಂಪರ್ಯವನ್ನು ತಿಳಿಸುವಂತ ಒಂದು ಕಾರ್ಯಕ್ರಮ ಅಂತ ಭಾವಿಸುತ್ತೆ. ಹೆಲಿಕಾಪ್ಟರ್ ಮೂಲಕ ಪರ್ಯಟನೆ ಮಾಡಿ ಹಂಪಿಯ ಗತ ವೈಭವವನ್ನು ಕಣ್ತುಂಬಿಕೊಳ್ಳುವ ಆಗಸದಲ್ಲಿ ಹಂಪಿ ಕಾರ್ಯಕ್ರಮ ಇದೇ 6ರವರೆಗೆ ನಡೆಯಲಿದೆ. ಸ್ಮಾರ್ಟ್ ಹ್ಯಾಕಥಾನ್ ಅಡಿ ಪರಿಹಾರ ಇಲ್ಲ ಎಂದು ಭಾವಿಸಲಾದ ಸಮಸ್ಯೆಗಳನ್ನು ಚರ್ಚಿಸಿ ಅದನ್ನು ಬಗೆಹರಿಸಲಾಗುತ್ತಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಿರುವ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2019ರ ಗ್ರ್ಯಾಂಡ್ ಫಿನಾಲೆ ಉದ್ಘಾಟಿಸಿ ಮಾತನಾಡಿದ ಅವರು, ಅನ್ವೇಷಣೆ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತದೆ ಎಂಬ ಪ್ರಧಾನಿ ಮೋದಿ ಅವರ ಮಾತನ್ನು ಸ್ಮರಿಸಿದರು. 4 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿ 19 ನವೀನ ಪರಿಹಾರಗಳನ್ನು ಕಂಡುಹಿಡಿದಿದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ದೇಶವನ್ನು ಮುಂಚೂಣಿಗೆ ಕೊಂಡೊಯ್ಯಬಹುದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಂಗ್ ಕಮಾಂಡರ್ ತಾಯ್ನಾಡಿಗೆ ವಾಪಸ್, ವೈರಿ ವಾಯುಪಡೆಯನ್ನು ಗಡಿಯಾಚೆಗಟ್ಟಿದ ವೀರ ಯೋಧನಿಗೆ ನಮನ, ಕೇಂದ್ರ ಸಚಿವ ರಾಜ್ಯವರ್ಧನ್ ರಾಥೋಡ್. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನ ಪಡೆಗಳಿಂದ ಶೆಲ್ ದಾಳಿ, ಒಂದೇ ಕುಟುಂಬದ 3 ಸಾವು.
ದೆಹಲಿಯಲ್ಲಿಂದು ತಂತ್ರಜ್ಞಾನ ಭಾರತ 2019 ಎಕ್ಸ್ಪೋ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆ. ಇಂದಿನಿಂದ ಐತಿಹಾಸಿಕ ಹಂಪಿ ಉತ್ಸವ ಮುಖ್ಯಮಂತ್ರಿಯವರಿಂದ ಸಂಜೆ ಉದ್ಘಾಟನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.